ನಮಸ್ತೆ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೆಕ್ಷನ್ ಬಿ ಅಲ್ಲಿ ಕೇಳೋಂತ ಲೆವರೇಜಸ್ ರಿಲೇಟೆಡ್ ಕ್ವೆಶನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ಲಾ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಇದು ರಿಪೀಟ್ ಆಗಿರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಕೂಡ ನಿಮ್ಗೆ, ಸರಿನಾ? ಸೊ ಇದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್ ಯಾವ ರೀತಿ ಇದೆ ಅಂತ ಓದೋಣ. ಸೊ ಕ್ಯಾಲ್ಕುಲೇಟ್ 3 ಟೈಪ್ಸ್ ಆಫ್ ಲೆವರೇಜಸ್. ಯಾವ್ದು 3 ಟೈಪ್ಸ್ ಆಫ್ ಲೆವರೇಜಸ್ ಅಂದ್ರೆ ಫಿನಾನ್ಷಿಯಲ್ ಲೆವರೇಜ್, ಆಪರೇಟಿಂಗ್ ಲೆವರೇಜ್ ಮತ್ತೆ ಕಂಬೈನ್ಡ್ ಲೆವರೇಜ್ ಅಂತ ಅಂದ್ಬಿಟ್ಟು ಸೇಲ್ಸ್ ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ 25% ಅಂತ ಕೊಟ್ಟಿದ್ದಾರೆ. ಸೇಲ್ಸ್ ಮೇಲೆ 25% ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ರೇಟ್ 50%, ಕೊಟ್ಟಿಲ್ಲ ಅಂದ್ರೆ 50 ತಗೋತೀವಿ. 15% ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾರೆ. ಡಿಬೆಂಚರ್ ಹೋಲ್ಡರ್ಸ್ ಗೆ ಇಂಟರೆಸ್ಟ್ ಕೊಡಬೇಕು. ಸೊ ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಲೆವರೇಜಸ್ ಅಂತ ಬರ್ಕೊಂಡು ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ 2 ಕಾಲಮ್ ನ ಡ್ರಾಫ್ಟ್ ಮಾಡ್ಕೊಂಡಿದೀವಿ. ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ 2 ಕಾಲಮ್ ನ ಡ್ರಾಫ್ಟ್ ಮಾಡಿದೀವಿ. ಸೊ ಈಗ ಇಲ್ಲಿ ನೋಡಿ, ಫಸ್ಟ್ ಸೇಲ್ಸ್ ಅಂತ ಬರ್ಕೋತೀರಾ. ಸೇಲ್ಸ್ ಎಷ್ಟಿದೆ? 4 ಲ್ಯಾಕ್ ಇದೆ. ಕ್ವೆಶನ್ ಅಲ್ಲಿ ಸೇಲ್ಸ್ ಬಂದು 4 ಲ್ಯಾಕ್. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ 25% ಕೊಟ್ಟಿದ್ದಾರೆ. 4 ಲ್ಯಾಕ್ ಮೇಲೆ 25% ಅಂದ್ರೆ 1 ಲ್ಯಾಕ್ ಅಂತ. 4 ಲ್ಯಾಕ್ ಮೇಲೆ 25% ಅಂದ್ರೆ 1 ಲ್ಯಾಕ್ ಅಂತ ನೀವು ಬರ್ಕೋಬೇಕಾಗುತ್ತೆ. ಲೆಸ್ ಅಂತಂದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೋಣ, ಸೊ ದಟ್ ಈಸಿ ಐಡೆಂಟಿಫಿಕೇಶನ್. ಸೊ 4 ಲ್ಯಾಕ್ ಇಂದ 1 ಲ್ಯಾಕ್ ನ ಲೆಸ್ ಮಾಡ್ತಿದ್ರೆ 3 ಲ್ಯಾಕ್. ಸೊ 3 ಲ್ಯಾಕ್ ಬಂದು ಕಾಂಟ್ರಿಬ್ಯೂಷನ್. ಫಿಕ್ಸ್ಡ್ ಕಾಸ್ಟ್ ನಿಮ್ಗೆ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 75,000 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 75,000. ಸೊ EBIT ಬಂದು 2,25,000. 2,25,000. ಸೊ ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಡಿಬೆಂಚರ್ಸ್ 50,000 ಮೇಲೆ 15% ಮಾಡ್ತೀರಾ ಅಂತಂದ್ರೆ 7,500 ಬರುತ್ತೆ ಸ್ಟೂಡೆಂಟ್ಸ್. ಇದನ್ನ ಮೈನಸ್ ಮಾಡ್ತೀರಾ ಅಂತಂದ್ರೆ EBT ಬಂದು 2,17,500. ಸೊ ಇದ್ರ ಕೆಳಗಡೆ ಫಾರ್ಮುಲಾ ಹಾಕ್ಬೇಕಾಗುತ್ತೆ. FL ಗೆ ಫಾರ್ಮುಲಾ ಏನು? EBIT ಡಿವೈಡೆಡ್ ಬೈ EBT. EBIT ಡಿವೈಡೆಡ್ ಬೈ EBT. ಸೊ 2,25,000 ಡಿವೈಡೆಡ್ ಬೈ 2,17,500 ಮಾಡ್ತೀರಾ ಅಂದ್ರೆ 1.03 ಟೈಮ್ಸ್ ಅಂತ ಬರಿಬೇಕು. ಟೈಮ್ಸ್ ಬರ್ಕೊಡ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅಂದ್ರೆ ಬರೀಲಿಲ್ಲ ಅಂದ್ರೂ ಅದ್ರ ಬಗ್ಗೆ ವರಿ ಮಾಡ್ಕೊಳೋದೇನಿರಲ್ಲ. OL ಆಪರೇಟಿಂಗ್ ಲೆವರೇಜ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. 3 ಲ್ಯಾಕ್ ಡಿವೈಡೆಡ್ ಬೈ 2,25,000 ಮಾಡ್ತೀರಾ ಅಂತಂದ್ರೆ 1.33 ಟೈಮ್ಸ್. ಸೊ ಕಂಬೈನ್ಡ್ ಲೆವರೇಜ್ FL ಇಂಟು OL. ಸೊ 1.03 ಇಂಟು 1.33 ಮಾಡ್ತೀರಾ ಅಂತಂದ್ರೆ 1.36 ಟೈಮ್ಸ್ ಬರುತ್ತೆ. ಯಾವ್ದಿದು? ಕಂಬೈನ್ಡ್ ಲೆವರೇಜ್. ಸೊ ಇಷ್ಟನ್ನು ಕೂಡ ನೀವು ಮಾಡ್ಬೇಕಾಗುತ್ತೆ ಲೆವರೇಜಸ್ ರಿಲೇಟೆಡ್. ರಿಪೀಟ್ ಒನ್ಸ್ ಅಗೈನ್. ಫಸ್ಟ್ ಇಲ್ಲಿ ಕಾಲಮ್ ಅಲ್ಲಿ ಅಂದ್ರೆ ಕೆಲವೊಂದು ಐಟಮ್ಸ್ ನ ಅಲ್ಲಿ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ನ ಮೈನಸ್ ಮಾಡಿ EAT ತನಕ ಮಾಡೋ ನೆಸೆಸಿಟಿ ಇಲ್ಲ, ಬರೀ ನಮ್ಗೆ EBT ತನಕನೇ ಸಾಕು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡ್ತೀರಾ ಅಂದ್ರೆ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಫಿಕ್ಸ್ಡ್ ಕಾಸ್ಟ್ ನ ಮೈನಸ್ ಮಾಡ್ತೀರಾ EBIT. EBIT ಇಂದ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ನ ಮೈನಸ್ ಮಾಡ್ತೀರಾ ಅಂದ್ರೆ EBT. ಸೊ ಫಾರ್ಮುಲಾ FL ಗೆ EBIT ಡಿವೈಡೆಡ್ ಬೈ EBT, OL ಗೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂಡ್ CL ಗೆ FL ಇಂಟು OL. ಸೊ ಇದ್ ಮಾಡಿರೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಸ್ಟೂಡೆಂಟ್ಸ್. ಇನ್ನ 2 ಮಾರ್ಕ್ಸ್ ಎಲ್ಲ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ. ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.